ತಗೊಂಡ ಹಂಗ ಹಂಗ ಗೋವಾಕ್ ಹೋಗ್ಬೇಕು ತಪ್ಪೇ ಇಲ್ಲ. ಒಳ್ಳೆ ಕನ್ನಡ ನೋಡ್ಲ ಸೋಮ, ನಾಳೆ ಬೆಂಗಳೂರಿಗೆ ಹೋಗಿ ಸ್ಟ್ರೈಕ್ ಮಾಡ್ಸೋಮ, ಆ ರೈತನೆಲ್ಲ ಕರ್ಸು. ಒಳ್ಳೆ ಕನ್ನಡ ಆತ್ಲ ಸೋಮ, ಈ ಸ್ಟ್ರೈಕ್ ನಲ್ಲಿ ಎಷ್ಟು ಬರ್ತದೆ ಅಷ್ಟ ಹಂಗ ಬಾಚ್ಕೊಂಡ್ಬಿಡುವ. 2 ಕಾರ್ ತಯಾರು ಮಾಡು, ನಂದೊಂದು ನಿಂದ 2 ಕಾರ್ ತಯಾರು ಮಾಡು. ನಾಳೆಗೆ ಬೆಂಗಳೂರಿಗೆ ಹೋಗಿ ಸ್ಟ್ರೈಕ್ ಚಲೋ ಮಾಡಿಬಿಡು. ರೈತರು ಬರೋದು ಬೇಡವಾ? ಅವ್ರ ಹತ್ರನ ನಮ್ಮ ಸ್ಟ್ರೈಕಿಗೆ ಕಳೆ ಬರ್ತೈತಿ. ಇಲ್ಲ ಅಂದ್ರೆ ಅವ್ರ ಸ್ಟ್ರೈಕಿಗೆ ಕಳೆನ ಬರೋದಿಲ್ಲ. ಮತ್ತೆ ನಮ್ದ್ರೊಳಗೆ ಕರ್ಕೊಂಡು ಹೋಗೋದು ಬೇಡ. ಕರ್ಕೊಂಡು ಹೋಗೋಣ. ಹ್ಯಾಂಗ ಕರ್ಕೊಂಡು ಹೋಗೋಣ ಅಂದ್ರೆ ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳಿ 2-3 ಪುಕ್ಷಟೆ ಬಸ್ ಬುಕ್ ಮಾಡಿಸಿ ಅವ್ರ ಕಡೆ ಅಂತ 500 ರೂಪಾಯಿ ಸಿಗೊಂದು ಹೋಗ್ಬಿಡು. ಅದನ್ನು ಬಂದು ರೊಕ್ಕನು ಗೋವಾ ಹೋಗೋ ತಪ್ಪೇನಿಲ್ಲ. ಒಳ್ಳೆ ಕನ್ನಡ ನಾಯಕ್ರೆ ಅದೇನೋ ರೈತರ ಪರವಾಗಿ ಹೋರಾಟ ಮಾಡ್ತೀನಿ ಅಂತಿದ್ದೀರಿ. ನಿಮ್ಗೆ ಪುಣ್ಯ ಬರ್ಲಿ. ಮಳೆ ಬೆಳೆ ಬಂದೆ ರೊಟ್ಟಿ ಮಾಡಕ್ ಹಿಟ್ಟಿಲ್ಲ. ಹೆಂಡತಿ ಮಕ್ಕಳು ಮನೆಯಲ್ಲಿ ಹಸ್ಕೊಂಡು ಸಾಯ್ತವ್ರೆ. ಅದಕ್ಕೆ ಮಲ್ಲನ ನಿಮ್ಮಂತವ್ರ ಜೀವನದಲ್ಲಿ ನಾವು ಹೋಗಿಸಿ ನಿಮ್ಮಂತವ್ರ ಜೀವನದಲ್ಲಿ ಬೆಳಕನ್ನ ತರಿಸೋದೇ ನಮ್ಮ ಉದ್ದೇಶವಾಗಿದೆ. ನೀನು ನಾಳೆ ಸ್ಟ್ರೈಕ್ ಹೊಟ್ಟಿದ್ದೀವಿ, ನೀನು ಬಂದ್ಬಿಡು. ಹೌದಾ? ಹಾಗಾದ್ರೆ ನಾನು ನಿಮ್ ಜೊತೆ ಬೆಂಗಳೂರಿಗೆ ಬರ್ಬೋದಾ? ಬರೋವಾಗ 500 ರೂಪಾಯಿ ತಗೊಂಬಲ್ಲಣ್ಣ. ನಮಗಲ್ಲ, ನಿಮ್ಮ ಬಸ್ ಟಿಕೆಟ್ಗೆ 500 ರೂಪಾಯಿನ? ಹೌದು ಬಲ್ಲಣ್ಣ. ನೋಡ್ ಮಲ್ಲನ, ನಾವು ಕೇಳೋದನ್ನ ಕೇಳ್ಕೊಂಡು ಹೋಗೋರು ಮಾತ್ರ ನಾವು ಕರ್ಕೊಂಡು ಹೋಗ್ತೇವೆ. ಇಲ್ಲ ಅಂದ್ರೆ ಕರ್ಕೊಂಡು ಹೋಗೋರು ಕರ್ತೀರ ಬಾಳ್ ಬಿಡ್ತೀರ ಬಿಡ, ನಿನ್ನೆಷ್ಟ. ಕಡಿಮೆ ಹೋಗೋ ನಮ್ಮ ಕಾರ್ ತಯಾರು ಮಾಡು. ಬಾಬಾ ಹೋಗು. ಬಿಡಪ್ಪ, ನಾನು ಹೋಗ್ತೀನಿ. ಮಾತ್ ಕೇಳೋ, ನಿಂತ್ಕೊಳ್ಳೋ, ನನ್ನ ಮಾತ್ ಕೇಳೋ. ಬಿಡಪ್ಪ, ನಾನಿನ್ ಮುಂದೆ ಈ ಊರಲ್ಲಿರಲ್ಲ. ಬೇಡ ಅಂದ್ರೂ ಇಂಜಿನಿಯರಿಂಗ್ ಹೋಗಂತ ಹಠ ಬಿದ್ದು ಹೋಗ್ತಿದ್ದೀರಾ. ಆದ್ರೆ ಈಗ ನೋಡಿ, ಎಜುಕೇಶನ್ ತಮಗೆ ಜಾಬ್ ಸಿಗ್ತಿಲ್ಲ. ಅಕಸ್ಮಾತ್ ಸಿಕ್ಕಿದ್ರು ಸಾಕಪ್ಪ ಅಂತ ಕಮೆಂಟ್ ಅದಕ್ಕೆ ನಾನು ನಿರ್ಧಾರ ಮಾಡ್ತೀನಪ್ಪ. ಅದಕ್ಕೆ ನೀವಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೀನು ಓದಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಇದಕ್ಕಿಲ್ಲ ಅಂತಾರೆ ಏನ್ ಹೇಳೋ ಮಗನೇ? ಅಪ್ಪ, ಹೇಗಿದ್ರು ಮೊದಲಿನ ತರ ನಾನು ಬೆಳೆನೇ ಬೆಳೆದಿಲ್ಲ, ಭೂಮಿಯಲ್ಲಿರೋ ಫಲವತ್ತತೆಯನ್ನು ಉಳಿಸ್ಕೊಂಡಿಲ್ಲ. ಅದಕ್ಕೆ ನಾವು ಈ ಹೊಲ ಗದ್ದೆಗಳನ್ನೆಲ್ಲ ನಂಬ್ಕೊಂಡು ಕೂರೋಕ್ಕಿಂತ ಈ 18 ಎಕರೆ ಜಮೀನನ್ನ ಸೈಟ್ ಮಾರಿದ್ರೆ ಕೋಟ್ಯಾಂತರ ಹಣ ಮಾಡ್ಬೋದಪ್ಪ. ಅದಕ್ಕೆ ನಾನು ನಿರ್ಧಾರ ಬಂದಿದ್ದೀನಿ. ಏನು ಹೀಗನ್ಬಿಟ್ಟೆ? ತಾತ ಮುತ್ತಾತಂದ್ರು ಬದುಕಿ ಬಾಳಿ ವಂಶದ ಗುಡಿಗಳಿಗೆ ನೆರಳಾಗಲಿ ಅಂತ ಮಾಡಿದ ಆಸ್ತಿನ ಮಾರ್ಬಿಡು ಅಂತೆಲ್ಲ ಬೇಡ ಕಣೋ. ನನಗಿದ್ಯಾಕೋ ಸರಿ ಅನ್ನಿಸ್ತಿಲ್ಲ. ಅಪ್ಪ, ಇದೆಲ್ಲ ಹಿರಿಯರ ಮಾಡಿದ ಸತ್ಯ ನಿಜ. ಆದ್ರೆ ಅಪ್ಪ ಆಗಿನ ಅಂಬರ ಅಂತ ಕೈ ಕಟ್ಕೊಂಡು ಕೂರಬಾರ್ದು. ಈಗ ಕಾಲ ತಕ್ಕಾಗೆ ಬದಲಾಗೋ ಜಾಣತನವಿರ್ಬೇಕಪ್ಪ. ಬೇಡ ಕಣೋ, ಇನ್ನೊಂದ್ಸರಿ ಯೋಚನೆ ಮಾಡು. ನಾನು ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಿ ಅಪ್ಪ. ಸರಿ, ನನಗೂ ವಯಸ್ಸಾಯ್ತು. ಇನ್ ಮುಂದೆ ಈ ಜಮೀನನ್ನ ಉಳಿಸ್ಕೊಂಡು ಹೋಗ್ತೀವೋ ಮಾರ್ಕೊಂಡು ಹೋಗ್ತೀವೋ ನಿನಗ್ ಬಿಟ್ಟಿದ್ದು. ನೀನ್ ಏನ್ ಸಹಿ ಮಾಡಂತೀವೋ ಅದು ಸಹಿ ಮಾಡ್ತೀನಿ. ಬಾ ಹೋಗೋಣ. ನಾಯಕ್ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ನಮ್ ಭೂಮಿನ ಮಾರಿದ್ರೆ ಅಷ್ಟೊಂದು ಲಾಭ ಬರುತ್ತಾ? ಹೌದು ಮಲ್ಲಣ್ಣ. ಹಾಗಾದ್ರೆ ನಂದು 4 ಎಕರೆ ಜಮೀನ್ ಐತೆ. ಅದ್ರಾಗ 1 ಎಕರೆ ಪೂರಾ ಹಾಳಾಗೋಗೈತೆ. ಮಳೆ ಬೆಳೆ ಬರ್ದೆ ತಿಕ್ಕೆ ತೋಚನಾಗಾಯ್ತು. ಅದೇನೋ ಹೊಸ ದಾರಿ ಕಂಡ್ಕೊಂಡಿದ್ದೀರಲ್ಲ, ನನಗೂ ಅಷ್ಟೇ ಹೇಳಿ ಸಹಾಯ ಮಾಡಿ. ನೋಡ್ ಮಲ್ಲಣ್ಣ, ನಮ್ ಜಮೀನನ್ನ ಕೊಂಡ್ಕೊಳ್ಳಕ್ಕೆ ಹೆಂಗ್ ಬೇಕಾದ್ರೆ ನಮ್ ಜಮೀನನ್ನ ತೋರ್ಸಕ್ಕಾಗಲ್ಲ. ಅದಕ್ಕೆ ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತಾವೆ. ಅದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ. ಅವರಿಗೆ ಗಾಳಿ, ನೀರು, ಬೆಳಕು ಅಷ್ಟೇ ಅಲ್ಲ, ಅವರಿಗೆ ಯೋಗ ಮಾಡೋ ಅನುಮೋದನೆ ಇರಬೇಕು. ಏನು, ನಮ್ಮ ಭೂಮಿನ ನಾವ್ ಬರ್ಬೇಕಾದ್ರೆ ಇಷ್ಟೆಲ್ಲ ಖರ್ಚು ಮಾಡ್ಬೇಕಾ? ಹೌದು ಮಲ್ಲಣ್ಣ. ಕುರಿ ಕೋಪ ಇದ್ರೆ ಜನ ಮಾತು ತಗೊಳ್ಳೋದು. ಬಾ ಮಗ, ಹೋಗೋಣ. ಬರೀ ಸಕಾರ ಬರೀ ಮಲ್ಲಣ್ಣ. ನೀನು ಸಾಮಾನ್ಯ ಅದವನಲ್ಲ ಬಿಡು. ಅದೃಷ್ಟ ಲಕ್ಷಣೆ ನಿನ್ನ ಮನಿ ಬಾಗಿಲಿಗೆ ಬರಕತ್ತಾಳ. ನೀದ್ರ ನಾ ಯೋಗ ಅಂತೀನಿ. ಸಾಕಾರ ಇವ್ರ ನೋಡ್ರಿ ನಮ್ಮ ಮಲ್ಲಣ್ಣ ಅಂದ್ರೆ. ನಮಸ್ಕಾರ ಮಲ್ಲಣ್ಣ. ನಮಸ್ಕಾರ ಬುದ್ಧಿ. ನೋಡ್ ಮಲ್ಲಣ್ಣ, ನೇರ ವಿಷಯಕ್ಕೆ ಬರ್ತೀನಿ. ನಾನು ಈಗಲೊಂದು ಸ್ಟೀಲ್ ಉತ್ಪಾದನೆ ಮಾಡೋ ಫ್ಯಾಕ್ಟರಿನ ಶುರು ಮಾಡ್ಬೇಕು ಅಂತಿದ್ದೀನಿ. ಅದಕ್ಕೆ ಬೇಕಾಗಿರೋ ಭೂಮಿನ ಆಲ್ರೆಡಿ ಪರ್ಚೇಸ್ ಮಾಡಾಗಿದೆ. ನಿಂದೊಂದೇ ಬಾಕಿ ಇರೋದು. ಬುದ್ಧಿ, ನಿಮ್ಗೆ ಫ್ಯಾಕ್ಟರಿ ಕಟ್ಟೋಕೆ ನಮ್ಮ ಭೂಮಿ ಯಾಕೆ ಬೇಕು ಬುದ್ಧಿ? ನೋಡೇ, ನೀನ್
ಮೈ ಬಗ್ಸಿ ಬೆವ್ರು ಸುರಿಸಿ ಹೊಲ ಉತ್ರೆ ಈ ಭೂತಾಯಿನೇ ಬೇಕ್ ಬೇಡದಷ್ಟು ಅನ್ನ ಕೊಡ್ತಾಳೆ. ಅದಲ್ದೆ ನಮ್ಮ ಭೂತಾಯಿ ಯಾವತ್ತೂ ಪಂಚೆ ಇಲ್ಲ. ಅದೇನು ಫ್ಯಾಕ್ಟ್ರಿ ಶುರು ಮಾಡಿ ಜಂಪ್ ಅಂತ ಕಾರ್ನಾಗ ಹೊಟ್ಟೋದಿರ. ಆದ್ರೆ ನಿಮ್ ಫ್ಯಾಕ್ಟ್ರಿಯಿಂದ ಹರಡೋ ಹೋಗಿ ಕಾಯಿಲೆ ಕಷಾಯನ ನಾವೆಲ್ಲರೂ ಅನುಭವಿಸ್ಬೇಕಂತೀರಾ? ಕ್ಷಮಿಸಿ ಬುದ್ಧಿ, ನನ್ನ ಭೂಮಿನ ಯಾರಿಗೆ ಕೊಡಕ್ಕಿಲ್ಲ. ಅಮೆಜಾನ್ ನದಿ ಬಯಲಿಗಿಂತ ಫಲವತ್ತಾದ ಬೆಳೆ ನೀಡ್ತಿರೋ ನಮ್ ಡೋಣಿ ಹೊಲನ ಕೇಳ್ತಿರಲ್ಲ, ನಾನ್ ಯಾರಿಗೆ ಕೊಡಕ್ಕಿಲ್ಲ. ಓ ಗಾಡ್, ಟೆಲ್ ಹಿಮ್. ದಡ್ ಸಾವುಕಾರ, ನಿಮ್ಮ ಹಳಿ ಜನರಿಗೆ ಗೊತ್ತಾಗಲ್ಲ. ಏ ಮಲ್ಲಲ್ಲ, ದೊಡ್ಡ ಶಾನ್ಯಾರ ಮಾತಾಡಕ್ ಹೋಗ್ಬೇಡ. ಅದೃಷ್ಟ ಲಕ್ಷ್ಮಿನೇ ನಿನ್ನ ಬಗಲಾಗ ಬಂದು ಕುದುರ್ತಾನ ಅಂತ ಇದ್ರ ಭೂಮಿ ತಾಯಿ ಅಂತ ಹೊಡ್ಕೋತಿಲ್ಲ ಮರಯ್ಯ. ಕಮಿಷನ್ ಆಸೆಗೆ ಉಂಟು ಮನೆಗೆ ದ್ರೋಹ ಬಗೆವ ಗುಳ್ಳೆ ನರಿನಾ ನೀನು? ಏನ್ ಬೇಕಿದ ಮರ ಇವು? ನಿನ್ನಂತ ಸಾಯಿಸಿದ್ರೆ ಪಾಪ ಬರಕ್ಕಿಲ್ಲ. ನನ್ಗೆ ಬುದ್ಧಿ ಕಲ್ಸಕ್ ಬರ್ತೀಯಾ? ಮಲ್ಲಣ್ಣ, ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡು. ನಿಮ್ ಊರಿಗೆ ಬಂದಿರುವಂತೂ ಒಳ್ಳೆ ಅವಕಾಶ. ಏನಾದ್ರೂ ನಾವಿಲ್ಲಿ ಫ್ಯಾಕ್ಟ್ರಿ ಶುರು ಮಾಡಿದ್ವಿ ಅನ್ಕೋ, ನಿಮ್ ಊರಿನ ರೆಫ್ರಿಜರೇಟರ್ ಬದಲಾಗ್ಬಿಡುತ್ತೆ. ನಿಮ್ ಊರ್ಗೊಂದು ಹೊಸ ಬ್ರ್ಯಾಂಡ್ ಬರುತ್ತೆ, ರೋಡ್ ಬರುತ್ತೆ. ನಿಮ್ಗೆ ನಮ್ಮ ಊರಿಗೆ ಬರಕ್ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ನಾವು ಊರ್ ಬಿಡ್ಬೇಕಂತಾಯ್ತು ಅಲ್ವಾ? ಏನೋ ಪಾಪ ಬಡವರಂತ ಸಮಾಧಾನದಿಂದ ಮಾತಾಡ್ಬೇಕಂತ ಇಲ್ಲಿವರೆಗೂ ಬಂದೆ. ನಿಮ್ ಭೂಮಿನ ಈಗ ನೀರೇ ಕೊಡ್ಲಿಲ್ಲ ಅಂದ್ರೆ ಅದನ್ನ ಹೇಗ್ ತಗೋಬೇಕಂತ ನಮಗ್ ಚೆನ್ನಾಗ್ ಗೊತ್ತು. ಇಡೀ ಸರ್ಕಾರನೇ ನಮ್ಮ ಕೈಯೊಳಗೆ ಇದೆ. ಏ ಮಲ್ಲಲ್ಲ, ನನ್ನ ಕಮಿಷನ್ ಎಲ್ಲ ಹಾಳು ಮಾಡಿದ್ಯಲ್ಲು. ಸೂರ್ಯನ ನಗರ್ತಿದ್ದೋಗ ಹಾಳಾಗೋಗ. ತಾಯಿ, ಭೂತಾಯಿ, ನಾನ್ ಬದುಕಿದ್ದಾಗ್ಲೇ ನಿನ್ನ ಬೇರೆಯವ್ರ ಪಾಲ್ ಮಾಡಕ್ ನನಗೆ ಇಷ್ಟ ಇಲ್ಲ. ಎಷ್ಟೇ ಬರಗಾಲ ಬಂದ್ರು ನಾನ್ ಸಾಯಕ್ ಇಷ್ಟಪಡ್ತೀನಿ ವಿನಃ ನಿನ್ನನ್ನು ಕಳ್ಕೊಳ್ಳಲ್ಲ. ನಿಲ್ಲು ಅಪ್ಪ, ನಿಲ್ಲು. ಎದ್ದೇಳು ಮಗಳೇ, ಏನಾಯ್ತು? ಸಾಯ್ಬೇಕಾಗಿರೋದು ನೀನಲ್ಲ ಅಪ್ಪ, ಈ ಕೊಡ್ತೋಗಿರೋ ರಾಜಕೀಯ ವ್ಯವಸ್ಥೆ, ಲಾಭಕೋರ ಕಂಪನಿಗಳು, ಅಂಧಕಾರವನ್ನೇ ಬೆಳಕೊಂಡುಕೊಂಡಿರುವ ಈ ಸಮಾಜ. ಚುನಾವಣೆ ಹತ್ತಿರ ಬಂದಾಗ ರೈತರಿಗೆ ನೀರಾವರಿ ಮಾಡಿಸ್ತೀನಿ, ಕಿನಾಲ್ ಮಾಡಿಸ್ತೀನಿ, ಅದನ್ನ ಮಾಡಿಸ್ತೀನಿ, ಇದನ್ನ ಮಾಡಿಸ್ತೀನಿ ಅಂತ ಸುಳ್ಳು ಭರವಸೆಗಳನ್ನು ಕೊಟ್ಟು ಓಟ್ ಹಾಕಿಸಿಕೊಂಡು ಕಣ್ಮರೆಯಾಗುವ ಈ ನಾಯಕರಿಗೆಲ್ಲ ರೈತನ ಕಷ್ಟ ಹೇಗೆ ಗೊತ್ತಾಗಬೇಕಪ್ಪ? ಈ ರಾಜಕೀಯದವರ ಮುಂದೆ ಒಬ್ಬ ರೈತ ಬಂದು ತನ್ನ ಕಷ್ಟವನ್ನೆಲ್ಲ ಹೇಳಿಕೊಟ್ಟರೆ ಏನೂ ಗೊತ್ತಿಲ್ಲವರ ತರ ಜಾರ್ಕೊಂಡು ಬಿಡ್ತಾರೆ. ಕಾಯಕ ಯೋಗಿ, ಶ್ರಮಜೀವಿ, ದೇಶದ ಬೆನ್ನೆಲುಬು ಕೂಗಿ ಕೂಗಿ ಹೇಳ್ತೀರಿ. ಆದರೆ ಅವನನ್ನೇ ತುಳಿದು ನೀವು ಕೋಟಿ ಕೋಟಿ ಸಂಪಾದನೆ ಮಾಡ್ತೀರಾ. ಕಾಲಿಗೆ ಹಾಕೋ ಚಪ್ಪಲಿಗಳನ್ನ ಎಸಿ ಶೋರೂಮ್ ನಲ್ಲಿ ಮಾಡುತ್ತಾರೆ. ಆದರೆ ಒಬ್ಬ ರೈತ ಕಷ್ಟಪಟ್ಟು ಬೆಳೆದಿರುವ ಬೆಳೆಗಳನ್ನ ಹೊಲಸು ಚರಂಡಿಯ ಪಕ್ಕದಲ್ಲಿ, ರಸ್ತೆಯ ಪಕ್ಕದಲ್ಲಿ ಇಟ್ಟು ಮಾರುವ ಕೆಟ್ಟ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ನಿಮಗೆ ಭೂಮಿ ತಾಯಿ ಮೇಲೆ ನಿಜವಾದ ಗೌರವ ಅನ್ನೋದೇ ಇದ್ರೆ ಮೊದಲು ರೈತನಿಗೆ ಗೌರವ ಕೊಡಿ. ಅಪ್ಪ, ಈ ಭೂಮಿ ಮೇಲೆ ನಿನ್ನನ್ನು ಬಿಟ್ಟರೆ ನನಗೆ ಯಾರಪ್ಪ? ನಿನಗೇನಾದರೂ ಆದರೆ ನಾ ಏನು ಮಾಡಲಿ ಅಪ್ಪ? ಅಳಬೇಡ ಮಗಳೇ, ವರ್ಷದಿಂದ ವರ್ಷಕ್ಕೆ ಬರಗಾಲ ಜಾಸ್ತಿ ಆಗ್ತಾನೆ ಇದೆ. ನಾನು ಮಾಡಿದ ಸಾಲ ತೀರುತ್ತಲೇ ಇಲ್ಲ. ಮಂಗನ ಬಾಲದ ಹಾಗೆ ಇನ್ನೂ ಉದ್ದ ಹೋಗ್ತಿದೆ. ದೇಶದ ಗೊಬ್ಬರಗಳ ಬೆಲೆ ಆಕಾಶದ ಎತ್ತರಕ್ಕೆ ಇರುತ್ತಿದೆ. ಅಳಬೇಡ ಮಗಳೇ. ಇಲ್ಲಪ್ಪ, ನನಗೆ ಊಟದ ಚಿಂತೆ ಇಲ್ಲ. ನೀನು ನನ್ನ ಜೊತೆಗಿದ್ದರೆ ನನಗಷ್ಟೇ ಸಾಕು. ಇರೋ ಒಂದು ತುತ್ತಿನಲ್ಲಿ ನಾವಿಬ್ಬರು 3 ಹೊತ್ತು ಆಗದಿದ್ದರೂ ಒಂದೊತ್ತಾದರೂ ಊಟ ಮಾಡಿ ಜೀವನ ಮಾಡೋಣ ಅಪ್ಪ. ಆಯ್ತು ಮಗಳೇ, ಈ ಜಗದಲ್ಲಿ ರೈತನ ಕಷ್ಟ ಕೇಳುವವರು ಯಾರು ಇಲ್ಲ, ರೈತನ ಬದುಕು ನೋಡುವವರು ಯಾರು ಇಲ್ಲ. ಇಲ್ಲ ಅಪ್ಪ, 3 ಹೊತ್ತು ಚೆನ್ನಾಗಿ ಉಂಡು ಹಣದ ಅಮರಿನಲ್ಲಿ ಬದುಕುತ್ತಿರೋ ಈ ಶ್ರೀಮಂತರಿಗೆಲ್ಲ ಒಬ್ಬ ರೈತನ ಕಷ್ಟ ಹೇಗೆ ಗೊತ್ತಾಗಬೇಕಪ್ಪ? ರೈತನೇ ನಾಡಿನ ಉಸಿರಂದು ತಿಳಿದಿದ್ದರೂ ಕೂಡ ಅದನ್ನು ನೋಡಿ ಅಸಹ್ಯ ಪಡುವವರು ಎಷ್ಟಿಲ್ಲ ಈ ಸಮಾಜದಲ್ಲಿ. ಆದರೂ ನಿಮಗೆಲ್ಲ ನಾನು ಒಂದು ಮಾತು ಹೇಳಲು ಇಷ್ಟಪಡುತ್ತೇನೆ. ಅನ್ನದಾತನೇ ಎಲ್ಲ, ಅನ್ನದಾತನಿಲ್ಲದೆ ನಾವಿಲ್ಲ. ದಯಮಾಡಿ ಎಲ್ಲರೂ ರೈತನನ್ನು ಗೌರವಿಸಿ. ಇಲ್ಲಪ್ಪ, ಈ ಸಮಾಜದಲ್ಲಿ ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ. ನಡಿಯಪ್ಪ, ಹೋಗೋಣ. ನಡಿ ಮಗಳೇ, ಹೋಗೋಣ. ಎಲ್ಲೋ